ಕೇಂದ್ರೀಕರಣ ನೀತಿಯನ್ನು ರಾಜ್ಯ ಸರ್ಕಾರಗಳು ಕೂಡ ನಡೆಸ್ಕೊಂಡು ಬರ್ತಾ ಇವೆ. ಇದನ್ನು ಕೂಡ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ನನ್ನ ಪ್ರಶ್ನೆ, ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯೋ ರಾಜ್ಯ ಶಿಕ್ಷಣ ನೀತಿಯೋ, ಈ ರಾಜ್ಯ ಶಿಕ್ಷಣ ನೀತಿ ಇನ್ನು ಎಷ್ಟು ಸಮಯದವರೆಗೆ ಇರ್ಬೋದು? ಆಗಲಿ 4 ವರ್ಷ ಇದೆ, 1 ವರ್ಷ ಹೋಯಿತು, ಆಮೇಲೆ ಚುನಾವಣೆ ಬರುತ್ತೆ. ಚುನಾವಣೆ ಬಂದಾಗ ಇದು ಹೋಯಿತು, ಇನ್ನೊಂದು ಪಕ್ಷ ಬಂತು, ಅವ್ರು ಬಂದವರು ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಕೊಟ್ಟರೆ ಇಲ್ಲಿ ಅಧ್ಯಾಪಕರ ಪಾಡೇನು, ವಿದ್ಯಾರ್ಥಿಗಳ ಪಾಡೇನು, ಹೆತ್ತವರ ಪಾಡೇನು? ನಮ್ಗೆ ಯಾವ ಥರದ ಶಿಕ್ಷಣ ನೀತಿ ಬೇಕು? ನಮ್ಮ ಜನರ ಒಂದು ಧ್ವನಿಗೆ, ಜನರ ಹಕ್ಕುಗಳಿಗೆ ಇವತ್ತಿನ ಈ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಎರಡನೇದು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಡಾಕ್ಯುಮೆಂಟ್ನಲ್ಲಿ ಭಾಷೆಗಳ ಬಗೆಗೆ ಸಾಕಷ್ಟು ಗೊಂದಲಗಳಿವೆ. ಅದರ ಬಗ್ಗೆ ಪ್ರೊಫೆಸರ್ ರಾಮಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಎಷ್ಟು ಜಾಣತನದಿಂದ ಅಲ್ಲಿ ಬರೆದಿದ್ದಾರೆ ಅಂದರೆ, ಆಂಗ್ಲ ಮಾಧ್ಯಮಕ್ಕೆ ಪೂರಕ, ಒಂದೆಡೆ ಮಲ್ಟಿ ಲಿಂಗ್ವಿಸ್ಟಿಕ್ ಕಂಟ್ರಿ ಅಂತ ಹೇಳ್ತಾರೆ, ಆಮೇಲೆ ಮಗುವಿನ ಮನೆ ಮಾತಿನಲ್ಲಿ ಪಾಠ ಮಾಡಿ ಅಂತ ಹೇಳ್ತಾರೆ, ಅಥವಾ 2-3 ಭಾಷೆಗಳನ್ನು ಬಳಸಿ ಅಂತ ಹೇಳ್ತಾರೆ. ಮಗುವಿನ ಮಾತು ಈ ದೇಶದಲ್ಲಿ ಎಷ್ಟು? ಒಂದು ಅಂದಾಜಿನ ಪ್ರಕಾರ 1652 ಮಾತೃಭಾಷೆಗಳು, ಮದರ್ ಟಂಗ್ಸ್ ಈ ದೇಶದಲ್ಲಿದೆ. ಆ ಎಲ್ಲ ಮಾತೃಭಾಷೆಗಳಲ್ಲಿ ನೀವು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾ? ಹಾಗೆ ಕೊಡಬೇಕಾದ್ರೆ ಇನ್ನು ಎಷ್ಟು ವರ್ಷ ನಾವು ಕಾಯಬೇಕು ಅನ್ನೋ ಪ್ರಶ್ನೆ ಇದೇ ಇದೆ. ಅದರ ಜೊತೆಗೆ ಭಾಷಾ ಮಾಧ್ಯಮ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವುದಿರಬೇಕು? ಇವತ್ತು ಜಗತ್ತಿನಾದ್ಯಂತ ಶಿಕ್ಷಣ ತಜ್ಞರು ಹೇಳ್ತಾ ಬಂದ ಮಾತು, 1ರಿಂದ 10ನೇ ತರಗತಿಯವರೆಗೆ ಮಾತೃಭಾಷಾ ಅನ್ನೋದಕ್ಕಿಂತ ರೀಜನಲ್ ಲ್ಯಾಂಗ್ವೇಜ್ ಆರ್ ಸ್ಟೇಟ್ ಲ್ಯಾಂಗ್ವೇಜ್, ಪ್ರಾದೇಶಿಕ ಭಾಷೆ ಅಥವಾ ರಾಜ್ಯದ ಆಡಳಿತ ಭಾಷೆಯಲ್ಲೇ ಶಿಕ್ಷಣ ನೀಡಬೇಕನ್ನುವಂಥದ್ದು. ಆದರೆ ಈ ಒಂದು ಡಾಕ್ಯುಮೆಂಟ್ ಬಹಳ ಸುಲಭವಾಗಿ, ಎಷ್ಟು ಜಾಣ್ಮೆಯಿಂದ, ವೇರೆವರ್ ಪಾಸಿಬಲ್, ಆ ವಾಕ್ಯ ಪ್ರಾರಂಭವಾಗೋದೇ ಹಾಗೆ, ವೇರೆವರ್ ಪಾಸಿಬಲ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮೇ ಬಿ ಗಿವನ್ ಇನ್ ದ ಮದರ್ ಟಂಗ್ ಆರ್ ದ ರೀಜನಲ್ ಲ್ಯಾಂಗ್ವೇಜ್ ಅಟ್ ಲೀಸ್ಟ್ ಫ್ರಮ್ ಡ್ಯಾಶ್ ಡ್ಯಾಶ್ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಮೋಸ ಮಾಡೋದಕ್ಕೆ ಈ ಪಠ್ಯಕ್ರಮ ಬೇಕಾದಷ್ಟು ಅವಕಾಶಗಳನ್ನು ಕೊಡ್ತೇವೆ. ನಾನಿವತ್ತು ಕರ್ನಾಟಕ ಸರ್ಕಾರದ ಮುಂದೆ ಕೇಳುವಂಥದ್ದು, ನಿಮ್ಮ ಸರ್ಕಾರದ ಭಾಷಾ ನೀತಿ ಏನು? ಭಾಷಾ ಮಾಧ್ಯಮ ಶಾಲೆಯಲ್ಲಿ ಯಾವುದಾಗಿರಬೇಕು? ಯಾಕಂದರೆ ನೀವುಗಳು ಇವತ್ತು ಖಾಸಗಿಯವರ ಜೊತೆಗೆ ಜಿದ್ದಿಗೆ ಬಿದ್ದಿದ್ದೀರ. ಖಾಸಗಿ ಶಿಕ್ಷಣ ಸಂಸ್ಥೆಯವರು, ಯಾಕಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಸಮಸ್ಯೆ ಆಗಿರೋದು. ಅನುದಾನದ ವ್ಯವಸ್ಥೆ ಕರ್ನಾಟಕ ಸರ್ಕಾರಕ್ಕೆ ಬೇಕಾಗಿಲ್ಲ. ಅನುದಾನದ ವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರಗಳು ಕೊಲ್ಲುತ್ತಲೇ ಬಂದಿವೆ. ಭಾಳ ಢಾಳಾಗಿ ನಮ್ಮ ಕಣ್ಣ ಮುಂದೆ ಉದಾಹರಣೆಗಳಿವೆ. ಇನ್ನೊಂದು 10 ವರ್ಷದಲ್ಲಿ ಈ ನಮ್ಮ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲೂ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಸಂಪೂರ್ಣ, ಅದನ್ನೇ ಅವರು ಇನ್ನೊಂದು ರೀತಿಯಲ್ಲಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ಮಾತನ್ನು ಪ್ರೊಫೆಸರ್ ರಾಮಸ್ವಾಮಿ ಅವರು ಹೇಳಿದರು. ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಯಾವ ಘನವಾದ ಉದ್ದೇಶದಿಂದ ನಮ್ಮ ಊರುಗಳಲ್ಲಿ ಈ ಶಾಲೆಗಳು ಪ್ರಾರಂಭವಾದವು, ಅವೆಲ್ಲವನ್ನು ಕೂಡ ಅತ್ಯಂತ ತಾತ್ಸಾರದಿಂದ ಈ ಸರ್ಕಾರಗಳು ನಿರ್ನಾಮ ಮಾಡ್ತಾ ಬಂದಿದ್ದಾವೆ. ಒಂದು, ಖಾಲಿಯಾದಂಥ ಹುದ್ದೆಗಳಿಗೆ ಏನು ಶಿಕ್ಷಕರ ನೇಮಕಾತಿಗಳನ್ನು ಕಳೆದ ದಶಕಗಳಿಂದ ಮಾಡ್ತಾನೆ ಬರದೇ ಇರೋದರ ರೀತಿಯಿಂದ ಆ ಶಾಲೆಗಳು ಒಂದು ಕಡೆಯಿಂದ ನಶಿಸ್ತಾ ಇವೆ. ಎರಡನೇದು, ಉದ್ದಕ್ಕೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳ ಸ್ಥಾಪನೆಗೆ ಒಂದು ಒಳ್ಳೆಯ ನಡೆಮಡಿಯನ್ನು ಉದ್ದಕ್ಕೂ ಹಾಸ್ತಾ ಬಂದದ್ರಿಂದ ಇವತ್ತೆಲ್ಲ ಕಡೆಯಲ್ಲೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್, ಇವುಗಳ ಜೊತೆಗೆ ಜಿದ್ದಿಗೆ ಖಾಸಗಿಯವರ ಜೊತೆಗೆ ಒಂದು ಪೈಪೋಟಿ. ನನ್ನ ಪ್ರಶ್ನೆ ಏನು ಅಂದರೆ, ಒಂದು ಘನವಾದ ಸರ್ಕಾರಕ್ಕೆ ಅದರದೇ ಆದ ಒಂದು ನಿಲುಮೆ, ಒಂದು ಧೋರಣೆ, ಕೆಲವು ಸಲ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವುದೇ ಆಗ್ಬೋದು, ಒಂದು ಖಚಿತವಾದ ಧೋರಣೆ ಇರಬೇಕು. ಅದಕ್ಕೆ ಬದಲಾಗಿ ಖಾಸಗಿಯವರು ಏನು ಮಾಡ್ತಾರೆ ಅದನ್ನು ನಾವು ಮಾಡೋಣ. ಹಾಗಾಗಿ ಇಲ್ಲಿಯೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆ ಸರ್ಕಾರಿ ಶಾಲೆ ಉಳಿಬೇಕು. ಯಾಕಂದರೆ ಇಷ್ಟೊಂದು ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ, ಅವರಿಗೆ ಸಂಬಳ ಕೊಡ್ತಿದ್ದೀವಿ. ನಮ್ಮ ಎಕ್ಸ್ಚೆಕ್ಕರಿಗೆ ಇದು ತುಂಬ ದುಬಾರಿ ಆಗುತ್ತೆ. ಕೊಟ್ಟು ನಾವು ಖರ್ಚು ಮಾಡುವಂಥದ್ದು 2% ಆದರೂ ಕೂಡ 97% ಶಿಕ್ಷಕರ ವೇತನಕ್ಕೆ ಅದು ಹೋಗುತ್ತೆ. ಆದ್ದರಿಂದ ಇಂಗ್ಲೀಷ್ ಮೀಡಿಯಂ ಮಾಧ್ಯಮ ತರಗತಿಗಳನ್ನು ಪ್ರಾರಂಭ ಮಾಡಿದ್ವು. ಈಗಾಗಲೇ 3800 ದ್ವಿಭಾಷಾ ಶಾಲೆಗಳಿವೆ ಅಂತ ಒಂದು ಅಂಕಿ ಸಂಖ್ಯೆ ಓದಿದೆ. ಆಮೇಲೆ 1000 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ವಿಭಾಗಗಳನ್ನು ಸರ್ಕಾರ ತೆರೆಯುವುದಕ್ಕೆ ಆಜ್ಞೆ ಹೊರಡಿಸಿದೆ ಅಂತ. ಇನ್ನು ಮುಂದಿನ ವರ್ಷಗಳಲ್ಲಿ ಈ ಥರದ ಆಜ್ಞೆಗಳನ್ನು ಸರ್ಕಾರ ಹೊರಡಿಸ್ತಾ ಹೋಗುತ್ತೆ. ನನ್ನ ಅನುಭವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ವಿಭಾಗಗಳನ್ನು ತೆರೆಯಲಾಗಿದೆಯೋ
ಅಲ್ಲೆಲ್ಲ ಕಡೆಗಳಲ್ಲಿ ಕ್ರಮೇಣ ಕನ್ನಡ ಮಾಧ್ಯಮದ ವಿಭಾಗಗಳು ನಶಿಸಿ ಹೋಗ್ತಾ ಇವೆ. ಮೂರು ಕನ್ನಡ ವಿಭಾಗಗಳು ಇದ್ದಲ್ಲಿ, ಒಂದು ಆಂಗ್ಲ ಮಾಧ್ಯಮ ವಿಭಾಗ ಇದ್ದಲ್ಲಿ, 3 ಆಂಗ್ಲ ಮಾಧ್ಯಮ ವಿಭಾಗ, 1 ಕನ್ನಡ ಮಾಧ್ಯಮ ವಿಭಾಗ. ಇನ್ನೊಂದು 5 ವರ್ಷ ಹೋದರೆ ಅದು ಕೂಡ ಹೊರಟೋಗುತ್ತೆ. ಸಂಪೂರ್ಣ ಸರ್ಕಾರಿ ಶಾಲೆಗಳು ಅಥವಾ ಕರ್ನಾಟಕ ಸರ್ಕಾರ ನಡೆಸುವ ಶಾಲೆಗಳು ಆಂಗ್ಲ ಮಾಧ್ಯಮವೇ ಆಗಿರ್ತವೆ. ಅಂದರೆ ಈ ಸರ್ಕಾರಕ್ಕೆ ಕನ್ನಡ ಮಾಧ್ಯಮ ಸತ್ತು ಹೋದರೆ ಯಾವ ಆತ್ಮಸಾಕ್ಷಿಗೂ ಅವರಿಗೆ ಏನೂ ಆಗೋದಿಲ್ಲ. ನಾನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಅಧ್ಯಾಪಕನಾಗಿ, ಕನ್ನಡ ಭಾಷಾ ಪ್ರೇಮಿಯಾಗಿ ನಾನು ಇದನ್ನು ಪ್ರಶ್ನೆ ಮಾಡ್ತೇನೆ. ನಿಮಗೆ ರಾಜ್ಯ ಭಾಷೆ ಬೋರ್ಡಿನಲ್ಲಿ ಕನ್ನಡ ಬಂದರೆ ಸಾಲದು, ಕನ್ನಡವನ್ನು ಓದುವ ಜನ ಬೇಕು, ಕನ್ನಡದ ಅಕ್ಷರದ ಮತ್ತು ಚೆನ್ನಾಗಿ ಓದಿ ತಿಳಿಯುವ ಜನ ಬೇಕು. ಕನ್ನಡ ಮಾಧ್ಯಮ ನಶಿಸಿ ಹೋದರೆ ಕನ್ನಡದ ಸಂಸ್ಕೃತಿಗೆ, ಕನ್ನಡದ ಜನಮನಕ್ಕೆ ಅಪಾಯ. ಆದ್ದರಿಂದ ಯಾವ ಬೆಲೆ ತೆತ್ತಾದರೂ ಮಕ್ಕಳು ಎಷ್ಟೇ ಇರಲಿ, ಕನ್ನಡ ಮಾಧ್ಯಮ ವಿಭಾಗಗಳನ್ನು ನಡೆಸ್ಕೊಂಡು ಹೋಗಬೇಕಾದ್ದು ಚುನಾಯಿತ ಸರ್ಕಾರಗಳ ಅತ್ಯಂತ ಗರಿಷ್ಠವಾದ ಪ್ರಧಾನವಾದ ಹೊಣೆ. ಆದರೆ ಯಾವ ಆತ್ಮಸಾಕ್ಷಿ ಇಲ್ಲ, ಹೋದರೂ ಹೋಗಲಿ, ಶಾಲೆ ಉಳಿಲಿ, ಈ ಥರದ ಒಂದು ಧೋರಣೆ ಕರ್ನಾಟಕ ಸರ್ಕಾರದ ಮುಂದೆ ಇದೆ. ಓಕೆ, ಇಲ್ಲಿ ಆಂಗ್ಲ ಮಾಧ್ಯಮ, ಯಾವ ಥರದ ಆಂಗ್ಲ ಮಾಧ್ಯಮ? ಖಾಸಗಿ ಆಂಗ್ಲ ಮಾಧ್ಯಮ ಜೊತೆಗೆ ಸರ್ಕಾರಿ ಆಂಗ್ಲ ಮಾಧ್ಯಮ ಒಂದು ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಜಾತಿ ವ್ಯವಸ್ಥೆ ತೊಲಗ್ತಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ತೊಲಗಬೇಕು ಅಂತ ಹೇಳ್ತೀವಿ. ಆದರೆ ಹೊಸ ಜಾತಿ ವ್ಯವಸ್ಥೆ ಇಲ್ಲಿ ಖಾಸಗಿ ಮತ್ತು ಸರ್ಕಾರಿ ಆಂಗ್ಲ ಮಾಧ್ಯಮ. ಯಾಕಂದರೆ ಇಲ್ಲಿ ಕಲಿಸೋರು ಯಾರು? ಕನ್ನಡ ಮಾಧ್ಯಮದಲ್ಲಿ ಕಲಿಸೋರೆ ಆಂಗ್ಲ ಮಾಧ್ಯಮಕ್ಕೂ ಕಲಿಸೋದು. ಅವರು ಕನ್ನಡದಲ್ಲಿ ಒಂದಿಷ್ಟು ಪಾಠ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ನೋಟ್ಸ್ ಕೊಡ್ತಾರೆ. ಅಲ್ಲಿಂದ ಹೊರಗೆ ಬಂದ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳ ಆಂಗ್ಲ ಭಾಷಾ ಪರಿಣತಿ, ಅವರ ಸಂವಹನದ ಸಾಮರ್ಥ್ಯ ಎಷ್ಟಿರಬಹುದು ಯೋಚನೆ ಮಾಡಿ. ನನಗೆ ವಿದ್ಯಾರ್ಥಿಗಳು ಬರ್ತಾರೆ, ಈಗಾಗಲೇ ಸರ್ಕಾರಿ ಆಂಗ್ಲ ಮಾಧ್ಯಮ ಸಂಸ್ಥೆಗಳಲ್ಲಿ ಓದಿ ಬಂದವರು ಇರ್ತಾರೆ. ಆದರೆ ಅವರು ಇಂಗ್ಲೀಷ್ನಲ್ಲಿ ಮಾತನಾಡೋಕ್ಕೆ ಬರಲ್ಲ, ಇಂಗ್ಲೀಷ್ನಲ್ಲಿ ಪಾಠ ಮಾಡೋದಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಈ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಟ್ಟರೂ ಕೂಡ ಅದರ ಗುಣಾತ್ಮಕತೆ ಏನು, ಅದರ ಕಡೆಗೂ ಕೂಡ ನಮ್ಮ ಆಲೋಚನೆ ಇರಬೇಕಾದ ಅಗತ್ಯ. ಮೂರನೇದು, ಜಗತ್ತಿನಲ್ಲಿ ಬಹುಶಃ ಯಾವ ದೇಶದಲ್ಲೂ ಕೂಡ ಇರಲಾರದೇನೆಂದರೆ ಅತಿಥಿ ಉಪನ್ಯಾಸಕರ ಬೆಂಬಲದಿಂದ, ಅತಿಥಿ ಶಿಕ್ಷಕರ ಬೆಂಬಲದಿಂದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸಾಗಿಸಿಕೊಂಡು ಬರೋದು. ನಾನು ನೋಡಿದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಕಾಯಂ ಆದ ಉಪನ್ಯಾಸಕರು 8-10 ಮತ್ತು ಒಂದು 100 ಜನ ಗೆಸ್ಟ್ ಲೆಕ್ಚರರ್ಸ್ ಅವರು ಇರ್ತಾರೆ. ಅವರಿಗೆ ಕೊಡುವಂಥ ಸಂಬಳ ಎಷ್ಟು? ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾನೂನು ತಂದವರೇ ಇಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡ್ತಾರೆ. ಅತಿಥಿ ಶಿಕ್ಷಕರು ಪ್ರಾಥಮಿಕದಲ್ಲಾದರೆ 10,000, ಪ್ರೌಢಕ್ಕಾದರೆ 10,500. ಆದರೆ ಅವರ ವಿದ್ಯಾರ್ಹತೆಗಳೇನಿವೆ ಅವಿವೆ. ಅತಿಥಿ ಶಿಕ್ಷಕರು ಎಷ್ಟು ವರ್ಷದಿಂದ? 10 ವರ್ಷ, 20 ವರ್ಷ, 40 ದಾಟಿ ಆಗಿದೆ. ಜೀವನ ನಿರ್ವಹಣೆ ಮಾಡೋದು ಹೇಗೆ? ಈ ನಿಮ್ಮ ನಿಲುವು ಎಲ್ಲಿದೆ? ಅಂದರೆ ಸರ್ಕಾರ ಹೇಳುತ್ತೆ ಖಾಸಗಿಯವರು ಯಾರು ಶೋಷಣೆ ಮಾಡಬಾರ್ದು, ನೀವು ಶೋಷಣೆ ಮಾಡಿದರೆ ನಾವು ನಿಮ್ಮ ಮೇಲೆ ಶಿಕ್ಷೆ ಕೊಡ್ತೀವಿ, ನಿಮ್ಮನ್ನು ಶಿಕ್ಷಿಸ್ತೇವೆ, ನೇಮಕಾತಿ ಸರ್ಕಾರದ ನಿಯಮವನ್ನು ಅನುಸರಿಸಿ, ಆಮೇಲೆ ರಾಜ್ಯ ವೇತನ ಶ್ರೇಣಿಯ ಪ್ರಕಾರ ಸಂಬಳ ಕೊಡಿ. ಆದರೆ ಸರ್ಕಾರವೇ ನನ್ನ ದೃಷ್ಟಿಯಲ್ಲಿ ಈ ನಾಡಿನಲ್ಲಿ ಎ ವೆರಿ ಬಿಗ್ ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಬಿಗ್ ಎಕ್ಸ್ಪ್ಲಾಯ್ಟರ್. ಈ ನಾಡಿನಲ್ಲಿ ಸರ್ಕಾರವೇ ದೊಡ್ಡ ಶೋಷಕವಾಗಿದೆ. ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಅತಿಥಿ ಶಿಕ್ಷಕರ ನೇಮಕಾತಿ ಮೂಲಕವಾಗಿದೆ. ಆದರೆ ನಾನು ಹೇಳ್ತೀನಿ, ಹುದ್ದೆಗಳು ಖಾಲಿಯಾದಾಗಲೆಲ್ಲ ಒಂದು ವ್ಯವಸ್ಥೆ ಜಾರಿ ಮಾಡ್ಕೋಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ, ಸರ್ಕಾರದಲ್ಲಿ ಹುದ್ದೆಗಳು ಖಾಲಿಯಾದ ಹಾಗೆ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಜಾರಿಯಾಗ. ತರಗತಿಗೊಬ್ಬ ಶಿಕ್ಷಕರು ಇರಲೇಬೇಕು. ಒಂದೊಂದು ವಿಷಯವನ್ನು ಕಲಿಸಲಿಕ್ಕೆ ಶಿಕ್ಷಕರು ಇರಬೇಕು. ವಿದ್ಯಾರ್ಥಿಗಳ ಪ್ರಮಾಣ ಪ್ರಪೋರ್ಷನ್ ಅಲ್ಲ, ದುಡ್ಡು ಎಷ್ಟಿದೆ ಇಲ್ಲ ಖಜಾನೆಯಲ್ಲಿ, ಅದಲ್ಲ. ತರಗತಿಗೊಬ್ಬ ಶಿಕ್ಷಕರು, ವಿಷಯವನ್ನು ಕಲಿಸಿಗೊಬ್ಬ ಶಿಕ್ಷಕರು ಆ ರೀತಿಯಲ್ಲಿ. ಯಾಕಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತದೆ, ದಿ ಹಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಈಸ್ ಅ ಟೀಚರ್ ಅಂತ ಬಹಳ ದೊಡ್ಡ ಮಾತನ್ನು ಆಡ್ತಾರೆ. ಆದರೆ ಇಲ್ಲಿ ತಳಮಟ್ಟದಲ್ಲಿ ಶಿಕ್ಷಕರ ಶೋಷಣೆಯನ್ನು ಸರ್ಕಾರಗಳೇ ಮಾಡ್ತಾ ಇವೆ. ಈ ನಿಟ್ಟಿನಲ್ಲೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ಇನ್ನೊಂದು, ಇವತ್ತು ಉಳ್ಕೊಂಡಿರೋದು ಅದರ ಆರ್ಥಿಕ ಕಾರಣದಿಂದ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯಿಂದಷ್ಟೇ ಉಳ್ಕೊಂಡಿದೆ. ಅದು ಆರ್ಥಿಕವಾಗಿ ನಷ್ಟದಲ್ಲೇ ಇದೆ, ಪ್ರೀತಿಯಿಂದಷ್ಟೇ. ನೀವು 1 ತಿಂಗಳ 2 ದಿವಸ ಲೇಟ್ ಆಗಿಬಿಟ್ರೆ ಈ ತಿಂಗಳ ನಾವು ಈ
ಹಬ್ಬ ಮಾಡಲಿಕ್ಕಾಗಿ ಒಂದಿಷ್ಟು ಜಾಹೀರಾತು ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಕಾಯ್ತಾ 10 ದಿನ ತಡವಾಗಿ ಅಂಚೆ ಮಾಡಿದ್ವಿ. ಎಷ್ಟು ಜನ ಪತ್ರಿಕೆ ಬಂದಿಲ್ಲ ಅಂತ ದೂರಿದ್ರು ಅಂದ್ರೆ ಬಹಳ ಖುಷಿ ಆಯ್ತು ನನಗೆ. ಪತ್ರಿಕೆ ತಡ ಆದದ್ರ ಬಗ್ಗೆ ಬಹಳ ಖುಷಿ ಆಯ್ತು. ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಹೇಳೋ ಖುಷಿ ಆಯ್ತು. ಸರಿ, ಅಂಥದ್ದೊಂದು ಪತ್ರಿಕೆ, ಅದ್ರ ಹೆಸರಿನಲ್ಲಿ ನಾವು ಟೀಚರ್ ಹಬ್ಬನ ಆಚರಿಸ್ತಿದ್ದೀವಿ. ಮುಂದಿನ ಈ 1.5 ದಿನಗಳು ಬಾಕಿ ಉಳಿದಿದ್ದೇವೆ. ಈ 1.5 ದಿನಗಳು ಕೂಡ ನಾವು ಅಫ್ಸರ್ ಇಬ್ಬರು ಮಾತಾಡಿದ ಮೇಲೆ ನಿಮ್ಗೆ ಅನಿಸಿರೋ ಹಾಗೆ ನಾವು ಪ್ರಶ್ನೆಗಳ ಬೆನ್ನ ಮೇಲೆ ಕುಳಿತುಕೊಂಡು ಈ ಮುಂದಿನ 1.5 ದಿನಗಳನ್ನ ನಾವು ಕಳೀಲಿಕ್ಕಿದ್ದೀವಿ. ಬಹಳ ಬೇರೆ ಬೇರೆ ಪ್ರಶ್ನೆಗಳನ್ನ ನಾವು ತೆರೆದುಕೊಳ್ತೀವಿ, ಬೇರೆ ಬೇರೆ ಪ್ರಶ್ನೆಗಳು. ಅದು ಮಗು ಮತ್ತು ಬೇರೆ ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿ ಬಂದಿದೆ, ವಿಜ್ಞಾನದ್ದು ಯಾಕೆ ಕಡಿಮೆ ಇದೆ, ಯಾಕೆ ತುಂಬಾ ಜನ ಫೇಲ್ ಆಗಿದ್ದಾರೆ ಅಂತ ಇದನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಏನಂತಂದ್ರೆ ಪ್ರಶ್ನೆ ಪತ್ರಿಕೆ ಸುಲಭವಾಗಿರ್ಬೇಕು, ನೇರವಾದ ಪ್ರಶ್ನೆಗಳಿರ್ಬೇಕು, ಈ ತರ ಇದೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ಸುತ್ತೆ. ಪ್ರಶ್ನೆ ಪತ್ರಿಕೆನ ಚೇಂಜ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಅಲ್ಲಿ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮಕ್ಕಳು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಸಮಸ್ಯೆಗಳು ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಅನುಭವಾತ್ಮಕ ಕಲಿಕೆಗಳು ಆಗ್ತಾ ಇಲ್ಲ. ಅವ್ರಿಗೆ ಹಿನ್ನೆಲೆ ಪೂರ್ವಜ್ಞಾನ ಏನಿದೆ ಅಂತ ಹೇಳ್ತೀನಿ ನೋಡ್ತೀವಲ್ಲ, ಪೂರ್ವಜ್ಞಾನದ ಮೇಲೆ ನಾವು ಮುಂದಿನ ಇದನ್ನ ಜ್ಞಾನವನ್ನು ಕಟ್ಕೊಡ್ಬೇಕು. ಪೂರ್ವಜ್ಞಾನವೇ ಇರಲ್ಲ. ಯಾವ್ದಾದ್ರು ಒಂದು ಉದಾಹರಣೆ ತಗೊಂಡು ಹೇಳೋಣ ಅಂದ್ರೆ ಆ ಉದಾಹರಣೆ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಹಲವಾರು ಸಮಸ್ಯೆಗಳಿದೆ, ಭಾಷಾ ಜ್ಞಾನ ಇರೋದಿಲ್ಲ, ಈ ತರ ತುಂಬಾ ಸಮಸ್ಯೆಗಳಿದೆ. ಬರೀ ಇವೆಲ್ಲ ಪ್ರಶ್ನೆಗಳಾಗಿ ಉಳಿತಾ ಇದೆ. Want to raise one more different point, and maybe this will connect to some of the discussion which will happen later in this conference. So the point I want to raise is, so let me ask you some very simple questions. Who came up with the decimal number system with 0? Who came up? So this is a school subject, I'm sure you teach it. Who came up with this? Okay, so some Indians came up with this. You are saying Aryabhatta. It was a little before Aryabhatta, but doesn't matter. Okay. The idea of 0 actually is first comes up in Brahmagupta, but we are not so concerned about that. The second question I want to ask is, if we invented this, some Indian scientists came up with this number system, how did it get accepted in the rest of the world? How did the rest of the world accept it? Why didn't they accept Chinese number system or Mayan number system or some other? Sorry? Okay. It was practically proved. Okay. No, but how did these things get to other places? Because of the universities which we were having before, the other people who used to come and learn from here, and they used to spread that other countries. No. Yes. But so basically it spread from India. Who were the people who spread it in the world? The Arabic countries. Okay. So this is what you teach in school. Now, in computer science, there is an area called artificial intelligence. In artificial intelligence, these days there are these programs called, maybe you've seen, called ChatGPT and so on. You can ask them questions like this and they will give answers. Okay? The question is, how do those answers come? So for example, you ask this question, like who invented decimal number system? How did it get spread in the world? So some colleagues of mine, some friends of mine, or friends is too strong a word, but people whom I know in academics,
all over the world. So they were discussing this, how to provide a summary to ChatGPT which it could give present to the world. So when you ask ChatGPT a question, it will provide that summary. Okay? And this, so basically, and what is the summary that they want to give? They want to give the summary that this number system, decimal number system, was invented in India, and it was spread by a mathematician called Fibonacci in Europe. This is true that it was invented in India, and it is true that it was spread by Fibonacci actually wrote a book. He wrote like a textbook, okay, and that is what made it popular in Europe. But in between were the Arabs. So there's a person called Al-Khwarizmi who translated first Brahmagupta's and other writings into Arabic, and then from Arabic, Arab traders started using it, and Arab traders were using it, and they were basically able to calculate faster because they were using decimal number system. And then this was seen by this Italian person called Fibonacci, and he wrote a book. He translated Al-Khwarizmi's book, and then it reached Europe. But what these friends of mine want to do is to say, why should we talk about these Arabs in between? We will just say that we invented it, and it was spread in Europe by Fibonacci. And this is the summary that ChatGPT or whatever the new software which will come after ChatGPT should give. So what I'm saying is, we are teachers. We try to give the best possible teaching to our students. We try to give them an idea of how we learn certain things, how we use certain things. But summaries for these are now being provided by programs, and by these programs, what should go into them is being decided by people who are sitting in big companies and who want to decide that this is the kind of summary which you know. So we talked a lot here about the unfairness of the education system in India or in Karnataka. But now we are going to see an unfairness of the education system all over the world being created. And this is something which is possible by using computer programs which give you information, and as you have, I'm sure, seen, students use this information and learn from that. And then in a class they will tell you that no, I read in ChatGPT that this information, that it was actually a European Fibonacci who translated it. There is no Al-Khwarizmi. So this is the kind of change of knowledge which will happen over time. Okay? So, I mean, it's just a small point which I want to make, to add that to the fact that the way education is changing today, I mean, right from, we talked about Kothari Commission, we talked about NEP, we talked about things are, even today changes are taking place which are not even visible to us, but they will come, and they will be some things which we will have to find strategy.
ವಿಧಾನಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ